ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಕರ್ನಾಟಕ ಈ ಒಂದು ಯಾರೆಲ್ಲ ಅಭ್ಯರ್ಥಿಗಳು ಇದರಲ್ಲಿ DMLTಯಲ್ಲಿ ಓದ್ತಾ ಇದ್ದೀರಿ, 3ನೇ ವರ್ಷದಲ್ಲಿ ಓದ್ತಾ ಇದ್ದೀರಿ. ಸೊ ಅಂಥ ವಿದ್ಯಾರ್ಥಿಗಳಿಗೆ 3ನೇ ವರ್ಷದ ಸಿಲೆಬಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡಲಿದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ಪ್ಯಾಥಾಲಜಿ ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ಸಿಲೆಬಸ್ಸನ್ನು ಡಿಸ್ಕಷನ್ ಮಾಡ್ತೇನೆ. 3ನೇ ವರ್ಷದಲ್ಲಿ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಪ್ಯಾಥಾಲಜಿ ಒಂದು ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಯಾವೆಲ್ಲ ಟಾಪಿಕ್ಗಳು ಬರ್ತವೆ ಮತ್ತು ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಮತ್ತು ಪ್ರಾಕ್ಟಿಕಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂಥ ನೋಟ್ಸ್ಗಳಿಗಾಗಿ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಪ್ಯಾಥಾಲಜಿ ಇವುಗಳ ಒಂದು ನೋಟ್ಸ್ಗಳನ್ನು ನಾನು ಶಾರ್ಟ್ ವಿಡಿಯೋಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಹಾಕ್ತೇನೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಂತಂದರೆ ಈ ಪ್ಯಾಥಾಲಜಿಯಲ್ಲಿ ಎಷ್ಟು ಸಬ್ಜೆಕ್ಟ್ ಬರ್ತಾವೆ ಅಂತ ಕಾಮನ್ ಆಗಿ ಈ ಇದರಲ್ಲಿ ಪ್ಯಾಥಾಲಜಿಗೆ 2ನೇ ಒಂದು ಪೇಪರ್ ಇರುತ್ತೆ. ಸೊ ಪ್ಯಾಥಾಲಜಿ ಇಲ್ಲಿ 100 ಮಾರ್ಕ್ಸಿಗೆ ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಪ್ಲಸ್ ಪ್ರಾಕ್ಟಿಕಲ್ ನಿಮಗೆ ಇಲ್ಲಿ 100 ಮಾರ್ಕ್ಸಿಗೆ ಇರುತ್ತೆ. ಸೊ 100 ಮಾರ್ಕ್ಸಲ್ಲಿ ನೀವು 35 ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ ಥಿಯರಿ ಒಳಗಡೆ ಪಾಸಿಂಗಿಗೆ. ಪ್ರಾಕ್ಟಿಕಲ್ ಮಾರ್ಕ್ಸನ್ನು ಕಾಲೇಜ್ ಮುಖಾಂತರನೇ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಕೂಡ ನೀವು 35 ತೊಗೊಂಡು ಪಾಸ್ ಆಗ್ಬೋದು. ಮಿನಿಮಮ್ 100ರಲ್ಲಿ 35 ಮಾರ್ಕ್ಸ್ಗಳನ್ನು ತೊಗೊಂಡು ಪಾಸ್ ಆಗಬೇಕಾಗುತ್ತೆ. ಸೊ ಪ್ಯಾಥಾಲಜಿ 3ನೇ ವರ್ಷದ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಇಲ್ಲಿ ಫಸ್ಟ್ ಟಾಪಿಕ್ ಯೂನಿಟ್ ಇರುತ್ತೆ, ನಿಮಗೆ ಹಿಮಟಾಲಜಿ ಟಾಪಿಕ್ ಇರುತ್ತೆ. ಸೊ ಒಟ್ಟು ಇದರಲ್ಲಿ ಹಿಮಟಾಲಜಿಯಿಂದ ನಿಮಗೆ 50 ಮಾರ್ಕ್ಸ್ಗಳಲ್ಲಿ ಕೊಡ್ತಾರೆ ಕ್ವಶನ್ ಪೇಪರ್ ಒಳಗಡೆ. ಒಟ್ಟು 50 ಮಾರ್ಕ್ಸ್ ನಿಮಗೆ ಇಲ್ಲಿ ಹಿಮಟಾಲಜಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಟಾಪಿಕ್ಗಳು ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು, ತುಂಬ ಸ್ಕಿಲ್ ಇರುವಂತಹ ಟಾಪಿಕ್ಗಳು. ಇಲ್ಲಿ ನೋಡ್ತಾ ಇದ್ದೀರಿ, 1ನೇ ಯೂನಿಟ್ ಇಲ್ಲಿ ಸಬ್ ಟಾಪಿಕ್ಗಳನ್ನು ಮಾಡಿದ್ದಾರೆ. ಹಿಮಟಾಲಜಿಯಲ್ಲಿ ಸಬ್ ಟಾಪಿಕ್ಗಳಿದ್ದಾವೆ. ಸೊ ಡಿಫ್ರೆನ್ಷಿಯಲ್ ಕೌಂಟ್ ಅಥವಾ ಅಲ್ಲಿ ಡಿಫ್ರೆನ್ಷಿಯಲ್ ಲಿಕೋಸೈಟ್ ಕೌಂಟ್ ಕೂಡ ಅಥವಾ DC ಕೂಡ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ 2ನೇ ಯೂನಿಟ್ ಟಾಪಿಕ್ ಯಾವುದು ಅಂತಂದರೆ ಬೋನ್ ಮ್ಯಾರೋ ಎಕ್ಸಾಮಿನೇಷನ್. ಸೊ ಬೋನ್ ಮ್ಯಾರೋ ಎಕ್ಸಾಮಿನೇಷನಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಡಿಫ್ರೆಂಟ್ ಸೈಟ್ಸ್ ಆಫ್ ಬೋನ್ ಮ್ಯಾರೋ ಆಸ್ಪಿರೇಷನ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ನೆಕ್ಸ್ಟ್ ಟೈಪ್ಸ್ ಆಫ್ ಬೋನ್ ಮ್ಯಾರೋ ನಿಡಲ್ಸ್, ಯಾವೆಲ್ಲ ನಿಡಲ್ಗಳನ್ನು ಇಲ್ಲಿ ಯೂಸ್ ಮಾಡ್ತೀವಿ, ಈ ಡಿಫ್ರೆಂಟ್ ಟೈಪ್ ಆಫ್ ನಿಡಲ್ ಅಂತ ಅದು ಕೂಡ ಒಂದು ಟಾಪಿಕ್ ಇದೆ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬೋನ್ ಮ್ಯಾರೋ, ಟೈಪ್ಸ್ ಆಫ್ ಬೋನ್ ಮ್ಯಾರೋ, ಅದರಲ್ಲಿ ಯಾವುದು ಆಸ್ಪಿರೇಷನು ಅಥವಾ ಬೋನ್ ಮ್ಯಾರೋ ಬಯಪ್ಸಿನೋ. ಓಕೆ, ಇದು ಕೂಡ ಒಂದು ಟೈಪ್, ಒಂದು ಏನಪ್ಪ ಅಂದರೆ ಟಾಪಿಕ್ ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ ಏನಪ್ಪ ಮಟೀರಿಯಲ್ ರಿಕ್ವೈರ್ಡ್ಸ್. ಸೊ ಮಟೀರಿಯಲ್ ರಿಕ್ವೈರ್ಡ್ ಫಾರ್ ದ ಬೋನ್ ಮ್ಯಾರೋ ಎಕ್ಸಾಮಿನೇಷನ್ಸ್, ಉದಾಹರಣೆಗೆ ಸ್ಲೈಡ್ಸ್, ವಾಚ್ ಗ್ಲಾಸಸ್, ಆ್ಯಂಟಿಕೋಗುಲೆಂಟ್ಸ್, ಕಲೆಕ್ಟಿಂಗ್ ಬೋನ್ ಮ್ಯಾರೋ ಪಾರ್ಟಿಕಲ್ಸ್. ಸೊ ಇವೆಲ್ಲ ಏನಂತಂದರೆ ನಾವು ಒಂದು ಮಟೀರಿಯಲ್ಸ್ ಬೋನ್ ಮ್ಯಾರೋ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಯಾವೆಲ್ಲ ನಾವು ಮಟೀರಿಯಲ್ಗಳನ್ನು ಇಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂತಂದರೆ ಇಲ್ಲಿ ಪ್ರಿಪ್ರೇಷನ್ ಆಫ್ ಬೋನ್ ಮ್ಯಾರೋ. ಸೊ ಪ್ರಿಪ್ರೇಷನ್ ಆಫ್ ಬೋನ್ ಮ್ಯಾರೋ ಇದು ಕೂಡ ಒಂದು ಟಾಪಿಕ್ ಇದೆ. ನೆಕ್ಸ್ಟ್ ಸ್ಟೇನಿಂಗ್ ಆಫ್ ಬೋನ್ ಮ್ಯಾರೋ, ಇದರಲ್ಲಿ ಲಿಸ್ಮನ್ ಸ್ಟೇನು, ಆಮೇಲೆ ಜಿಮ್ಸಾ ಸ್ಟೇನು, ಆಮೇಲೆ ಪರ್ಲ್ ಸ್ಟೇನನ್ನು ಇದರ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ದಿ ಬೋನ್ ಮ್ಯಾರೋ ಇಂಪಾರ್ಟೆನ್ಸ್ ಏನಿದೆ. ನೆಕ್ಸ್ಟ್ ಇದು ಏನಪ್ಪ ಅಂದರೆ ಟಿಲ್ ಬೋನ್ ಮ್ಯಾರೋ ತನಕ ಆಯಿತು. ನೆಕ್ಸ್ಟ್ ಹೊಸ ಸಬ್ ಯೂನಿಟ್ ಟಾಪಿಕ್ ಯಾವುದಂದರೆ ಆಸ್ಮೆಟಿಕ್ ಫ್ರಜಾಲಿಟಿ ಟೆಸ್ಟ್. ಇದರಲ್ಲಿ ಡೆಫಿನೇಷನ್ ಬರುತ್ತೆ, ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಆಸ್ಮೆಟಿಕ್ ಫ್ರಜಾಲಿಟಿ ಟೆಸ್ಟನ್ನು, ಆಮೇಲೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಮತ್ತು ಅದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನ ಈ ಒಂದು ಟಾಪಿಕಲ್ಲಿ ನಾವು ಆಸ್ಮೆಟಿಕ್ ಫ್ರಜಾಲಿಟಿ ಟೆಸ್ಟಲ್ಲಿ ನೋಡ್ತೀವಿ. ಇದು ಸಪ್ರೇಟ್ ಆದಂಥ ಟಾಪಿಕ್ ಇದೆ. ನೆಕ್ಸ್ಟ್ ಟಾಪಿಕ್ ಇರೋದು ಬ್ಲಡ್ ಕಾಗುಲೇಷನ್. ಇದು ಕೂಡ ತುಂಬ ಇಂಪಾರ್ಟೆಂಟು. ಇದರಿಂದ ನಾವು ಭಾಳಷ್ಟು ಲ್ಯಾಬ್ ಸ್ಕಿಲ್ಗಳನ್ನು ಇದರಲ್ಲಿ ಕಲಿತೀವಿ ಥಿಯರಿಟಿಕಲಿ. ಇಲ್ಲಿ ಬರುವಂಥದ್ದು ಬ್ಲಡ್ ಕಾಗುಲೇಷನ್ಸ್. ಇಲ್ಲಿ ಇಂಟ್ರೊಡಕ್ಷನ್ ಆಫ್ ನಾರ್ಮಲ್ ಹೆಮೋಸ್ಟಾಟಿಕ್ ಮೆಕ್ಯಾನಿಸಮ್. ಇಲ್ಲಿ ಕ್ವಶನ್ ಪೇಪರ್ಲಿ ಕೇಳಿರೋದೇನೆಂದರೆ ಕಾಗುಲೇಷನ್ ಮೆಕ್ಯಾನಿಸಮ್ ಅಂತ ಒಂದು ಕ್ವಶನ್ ಕೂಡ ಇರುವಂಥದ್ದು. ಆಮೇಲೆ ನೆಕ್ಸ್ಟ್ ಏನಂದರೆ ಬ್ಲೀಡಿಂಗ್, ಇನ್ವೆಸ್ಟಿಗೇಷನ್ ಆಫ್ ಬ್ಲೀಡಿಂಗ್ ಡಿಸಾರ್ಡರ್ಸ್. ಅದರಲ್ಲಿ ಯಾವುದು ಬರ್ತಾವೋ ಬ್ಲೀಡಿಂಗ್ ಡಿಸಾರ್ಡರ್ ಒಳಗಡೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡ್ತೀವಿ, ಒಂದು BT ಮಾಡ್ತೀವಿ, BT ಅಂದರೆ ಬ್ಲೀಡಿಂಗ್ ಟೈಮು, CT ಮಾಡ್ತೀವಿ, ಕ್ಲಾಟಿಂಗ್ ಟೈಮ್ ಮಾಡ್ತೀವಿ, ಆಮೇಲೆ ಕ್ಲಾಟ್ ರೆಸ್ಟ್ರಿಕ್ಷನ್ ಟೈಮ್ ಅಂತ ಕರಿತೀವಿ CRT, ಆಮೇಲೆ ಪ್ರೋಥ್ರೊಂಬಿನ್ ಟೈಮ್ PT ಮಾಡ್ತೀವಿ, ಮತ್ತು ಆಕ್ಟಿವೇಟೆಡ್ ಪಾರ್ಷಿಯಲ್ ಪ್ರೋಥ್ರೋಂಬೋಪ್ಲಾಸ್ಟಿನ್ ಟೈಮ್ APTT ಕೂಡ ಅಂತ ಟೆಸ್ಟ್ಗಳನ್ನು ಮಾಡ್ತೀವಿ. ಈ ಅಷ್ಟು ಟೆಸ್ಟ್ಗಳು BT, CT, CRT, PT, APTT ಇವುಗಳ ನಾರ್ಮಲ್ ವ್ಯಾಲ್ಯೂ ಏನಿದೆ, ಅದರ ಇಂಪಾರ್ಟೆಂಟ್ ಏನಿದೆ, ಇದನ್ನು ಕೂಡ ನಾವು ಇಲ್ಲಿ ಸಪ್ರೇಟ್ ಆದಂಥ ಒಂದು ಅಧ್ಯಯನ ಮಾಡ್ತೇವೆ. ನೆಕ್ಸ್ಟ್ ಏನಂದರೆ ಇಲ್ಲಿ ಥ್ರೋಂಬಿನ್ ಟೈಮ್ನು ಕೂಡ ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. TT ಮಾಡ್ತೀವಿ, ಥ್ರೋಂಬಿನ್ ಟೈಮ್. ಆಮೇಲೆ ಆಟೋಮೇಷನಿಂದ ಕಾಗುಲೇಷನ್ ಟೆಸ್ಟ್. ಆಟೋಮೇಷನ್ ಅಂತಂದರೆ ಮಷಿನ್ಸ್ಗಳು, ಆಟೋಮೇಟೆಡ್ ಮಷಿನ್ಗಳನ್ನು ಕಾಗುಲೇಷನ್ ಟೆಸ್ಟಲ್ಲಿ ನಾವು ಯಾವೆಲ್ಲ ಮಷಿನ್ಗಳನ್ನು ಯೂಸ್ ಮಾಡ್ತೀವಿ, ಈ ಒಂದು ಕಾಗುಲೇಷನ್ ಟೆಸ್ಟಿಗೆ ಯೂಸ್ ಆಗುವಂಥ ಆಟೋಮೇಷನ್ ಯಾವುದು ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಯಾವುದಂತಂದರೆ ಇಲ್ಲಿ ನೆಕ್ಸ್ಟ್ ಟಾಪಿಕ್ಕು FDP ಮತ್ತು ಫೈಬ್ರಿನೋಜೆನ್ ಎಸ್ಟಿಮೇಷನ್ಸ್. ಸೊ FDP ಫೈಬ್ರಿನೋಜೆನ್ ಎಸ್ಟಿಮೇಷನ್ಸ್ ಬಗ್ಗೆ ಇಲ್ಲಿ ನಾವು ಸ್ವಲ್ಪ ಸಪ್ರೇಟ್ ಅಂತ ಟೆಸ್ಟ್ಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಟಾಪಿಕ್ ಯಾವುದಂದ್ರೆ ಪೀಟಲ್ HB. ಕ್ವಶನ್ ಪೇಪರಲ್ಲಿ ನಾವು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಪೀಟಲ್ HB ಬಗ್ಗೆ. ಸೊ ಪೀಟಲ್ HB ಬಗ್ಗೆ ಇಲ್ಲಿ ನಾವು ಡೆಫಿನೇಷನ್ಸು ಮತ್ತು ಅದರ ಇಂಪಾರ್ಟೆನ್ಸ್ ಬಗ್ಗೆ ಓದ್ತೇವೆ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ಕ್ಯಾಲಿಬ್ರೇಷನ್ ಆಫ್ ಆ್ಯಂಡ್ ವ್ಯಾಲಿಡೇಷನ್ ಆಫ್ ದಿ ಲ್ಯಾಬ್ರೇಟರಿ ಇನ್ಸ್ಟ್ರೂಮೆಂಟ್ಸ್. ನಮ್ಮ ಲ್ಯಾಬಲ್ಲಿ ಪ್ಯಾಥಾಲಜಿ ಲ್ಯಾಬಲ್ಲಿ ಸೊ ನಾವು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಏನು
ಇನ್ಸ್ಟ್ರೂಮೆಂಟದ್ದು ಇಂಪಾರ್ಟೆಂಟ್ ಇದೆ, ಅದನ್ನು ಕ್ಯಾಲಿಬ್ರೇಷನ್ ಹೆಂಗೆ ಮಾಡ್ತೀವಿ, ಅದು ವ್ಯಾಲಿಡೇಷನ್ ಹೆಂಗೆ ಮಾಡ್ತೀವಿ, ಇದು ಕೂಡ ಒಂದು ಟಾಪಿಕ್ ಇರುವಂಥದ್ದು. ನೆಕ್ಸ್ಟ್ ಟಾಪಿಕ್ ಇರುವಂಥದ್ದು ಇಂಟ್ರೊಡಕ್ಷನ್ ಆಫ್ ಲ್ಯಾಬ್ರೇಟರಿ ಇನ್ಫಾರ್ಮೇಷನ್. ಓಕೆ, LIS ಲ್ಯಾಬ್ರೇಟರಿ ಇನ್ಫಾರ್ಮೇಷನ್ ಸಿಸ್ಟಮ್ ಆ್ಯಂಡ್ ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಇವೆರಡು ತುಂಬ ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದು. ಇದನ್ನು ಕೂಡ ನಾವು ನಮ್ಮ ಲ್ಯಾಬ್ರೇಟರಿ ಒಳಗಡೆ ನಾವು ಇನ್ಫಾರ್ಮೇಷನ್ ಸಿಸ್ಟಮನ್ನು ಹೆಂಗೆ ಕಂಟ್ರೋಲ್ ಇದನ್ನು ಮಾಡ್ತೀವಿ, ಸೆಟಪ್ ಮಾಡ್ಕೊಂಡಿದ್ದೀವಿ, ಮತ್ತು ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಸ್ಟಮ್ನ ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದೆ. ನೆಕ್ಸ್ಟ್ ಎರಡನೇ ನಿಮಗೆ ದೊಡ್ಡ ಒಂದು ಸಬ್ ಯೂನಿಟ್ ಬರುತ್ತೆ, ಬ್ಲಡ್ ಬ್ಯಾಂಕ್. ಸೊ ಇದರಲ್ಲಿ ನಾವು ಬ್ಲಡ್ ಬ್ಯಾಂಕ್ ಅಂದ್ರೇನು, ಬ್ಲಡ್ ಗ್ರೂಪ್ ಅಂದ್ರೇನು, ಆರ್ಗನೈಸೇಷನ್ ಆಫ್ ಬ್ಲಡ್ ಬ್ಯಾಂಕು, ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರು, ಬಿಲ್ಡಿಂಗ್ ಹೆಂಗಿರುತ್ತೆ, ಇಕ್ವಿಪ್ಮೆಂಟ್ ಯಾವೆಲ್ಲ ಇರ್ತವೆ, ಹ್ಯೂಮನ್ಸ್ ರಿಸೋರ್ಸ್ಗಳು, ಮ್ಯಾನ್ ಪವರ್ ಯಾರು ಟೆಕ್ನಿಷಿಯನ್ಸ್ಗಳು ಇರ್ತಾರೆ, ಇವೆಲ್ಲ ಬಗ್ಗೆ ಇದರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಜೊತೆಗೆ ಯೂಸಸ್ ಆಫ್ ವೇರಿಯಸ್ ರಿಜಿಸ್ಟರ್ಸ್, ಅಲ್ಲ ನಮ್ಮ ಬ್ಲಡ್ ಬ್ಯಾಂಕಲ್ಲಿ ನಾವು ಡಿಫ್ರೆಂಟ್ ಟೈಪ್ ಆಫ್ ರಿಜಿಸ್ಟರ್ಗಳನ್ನು ಹೆಂಗೆ ಮೇಂಟೈನ್ ಮಾಡ್ತೇವೆ, ಅದು ಇಂಪಾರ್ಟೆಂಟ್ ಯಾಕಿದೆ ಅನ್ನೋದ್ರ ಬಗ್ಗೆ ಇದೆ. ನೆಕ್ಸ್ಟ್ ಬ್ಲಡ್ ಗ್ರೂಪಿಂಗ್, ABO ಮತ್ತು RH ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ಅದರ್ ಸಿಸ್ಟಮ್ ಆಫ್ ದಿ ಬ್ಲಡ್ ಗ್ರೂಪಿಂಗ್ ಅಂದರೆ ನಾವು ಇದರಲ್ಲಿ ಬೇರೆ ಮತ್ತು ಯಾವುದಾದ್ರು ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಇದ್ರೂ ಕೂಡ ಅಧ್ಯಯನ ಮಾಡ್ತೀವಿ. ಬಟ್ ಮೇನ್ ಇರುವಂಥದ್ದು RH ಸಿಸ್ಟಮ್ ಮತ್ತು ABO ಬ್ಲಡ್ ಗ್ರೂಪಿಂಗ್. ನೆಕ್ಸ್ಟ್ ಇಲ್ಲಿ ಫಾರ್ವರ್ಡ್ ರಿವರ್ಸ್ ಗ್ರೂಪಿಂಗ್ ಆ್ಯಂಡ್ ದೇರ್ ಇಂಪಾರ್ಟೆನ್ಸ್, ಇದು ಕೂಡ ಟಾಪಿಕ್ ಇದೆ. ಫಾರ್ವರ್ಡ್ ಗ್ರೂಪಿಂಗ್ ಅಂದ್ರೇನು, ರಿವರ್ಸ್ ಗ್ರೂಪಿಂಗ್ ಅಂದರೆ ಮತ್ತು ಇದರ ಇಂಪಾರ್ಟೆನ್ಸ್ ಏನಿದೆ. ನೆಕ್ಸ್ಟ್ ಕ್ರಾಸ್ ಮ್ಯಾಚಿಂಗ್, ಅದರಲ್ಲಿ ಮೈನರ್ ಕ್ರಾಸ್ ಮ್ಯಾಚಿಂಗ್ ಮತ್ತು ಮೇಜರ್ ಕ್ರಾಸ್ ಮ್ಯಾಚಿಂಗ್ ಇದೆ, ಅದರದ್ದು ಇಂಪಾರ್ಟೆನ್ಸ್ ಕೂಡ ಇಲ್ಲಿ ನಾವು ಇದರ ಟಾಪಿಕಲ್ಲಿ ಓದ್ತೀವಿ. ನೆಕ್ಸ್ಟ್ ಮೆಥಡ್ಸ್ ಆಫ್ ಸಲೈನ್, ಅಲ್ಬುಮಿನ್, ಕುಮ್ಸ್ ಕ್ರಾಸ್ ಮ್ಯಾಚಿಂಗ್. ಓಕೆ, ತುಂಬ ಇಂಪಾರ್ಟೆಂಟ್. ಸಲೈನ್ ಏನಪ್ಪ ಅಂದರೆ ಕುಮ್ಸ್ ಕ್ರಾಸ್ ಮ್ಯಾಚಿಂಗದಲ್ಲಿ ಕೂಡ ಕ್ವಶನ್ಸ್ ಕೇಳಿದ್ದಾರೆ, ಕ್ರಾಸ್ ಮ್ಯಾಚಿಂಗ್ ಅಂದ್ರೆ ಏನು ಅಂಥೇಳಿ. ಸೊ ಕ್ರಾಸ್ ಮ್ಯಾಚಿಂಗ್ ಕೂಡ ಇಲ್ಲಿ ನಿಮ್ಗಳಿಗೆ ಅದರಲ್ಲಿ ಸಲೈನ್ ಮೆಥಡ್ ಅಂತ ಬೇರೆ ಇದೆ, ಅಲ್ಬುಮಿನ್ ಮೆಥಡ್ ಕೂಡ ಅಂತ ಬೇರೆ ಇದಾವೆ. ನೆಕ್ಸ್ಟು ಕುಮ್ಸ್ ಟೆಸ್ಟ್ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಪ್ರಿನ್ಸಿಪಲನ್ನು ಕೇಳಿದ್ದಾರೆ, ಪ್ರೊಸೀಜರನ್ನು ಕೇಳಿದ್ದಾರೆ, ಮತ್ತು ಅದರ ಇಂಪಾರ್ಟೆನ್ಸ್ ಕೇಳಿದ್ದಾರೆ. ಅದರಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಅನ್ನೋದು 2 ಕುಮ್ ಟೆಸ್ಟ್ ಇದಾವೆ. ಕುಮ್ ಟೆಸ್ಟ್ ಒಳಗಡೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕುಮ್ ಟೆಸ್ಟ್ಗಳು ಅಂತ ಬೇರೆ ಆದಂಥ ಒಂದು ಟೆಸ್ಟ್ಗಳು ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ ಡೋನಾರ್ ಸೆಲೆಕ್ಷನ್ಸ್ ಆ್ಯಂಡ್ ಕೌನ್ಸ್ಲಿಂಗ್, ಹೆಂಗೆ ನಾವು ಡೋನರನ್ನು ಸೆಲೆಕ್ಟ್ ಮಾಡ್ಕೊತೀವಿ ಬ್ಲಡ್ ಬ್ಯಾಂಕಲ್ಲಿ, ಮತ್ತು ಸ್ಕ್ರೀನಿಂಗ್ ಆಫ್ ಟೆಸ್ಟ್ ಫಾರ್ ಡೋನಾರ್ದು ಸ್ಕ್ರೀನಿಂಗ್ ಹೆಂಗೆ ಮಾಡ್ತೀವಿ, ಮತ್ತು ಕಲೆಕ್ಷನ್ ಸ್ಟೋರೇಜ್ ಆಫ್ ಬ್ಲಡನ್ನು ಹೆಂಗೆ ಸ್ಟೋರ್ ಮಾಡ್ಕೊತೀವಿ ಮತ್ತು ಕಲೆಕ್ಷನ್ ಮಾಡ್ತೀವಿ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿ ಕಂಪೋನೆಂಟ್ಸ್. ಸೊ ನಮ್ಮ ಬ್ಲಡ್ ಬ್ಯಾಂಕ್ ಒಳಗಡೆ ಈ ಸ್ಪೇಸ್ ಹೆಂಗಿರಬೇಕು, ಏರಿಯಾ ಹೆಂಗಿರಬೇಕು, ಇಕ್ವಿಪ್ಮೆಂಟ್ಸ್ ಎಲ್ಲ ಯಾವೆಲ್ಲ ಇರಬೇಕು, ಮ್ಯಾನ್ ಪವರ್ ಎಲ್ಲ ಯಾವೆಲ್ಲ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಸ್ಟಡಿ ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಸಪ್ರೇಟ್ ಟಾಪಿಕ್ಕು ಸಪ್ರೇಷನ್ ಆ್ಯಂಡ್ ಯೂಸಸ್ ಆಫ್ ವೇರಿಯಸ್ ಬ್ಲಡ್ ಕಂಪೋನೆಂಟ್ಸ್, ಅಂದರೆ ನಾವು ಸಪ್ರೇಷನ್ ಹೆಂಗೆ ಮಾಡ್ಕೊತೀವಿ, ಆ ಸಪ್ರೇಷನ್ ಮಾಡಿರುವಂಥ ಕಂಪೋನೆಂಟ್ಗಳು ಎಲ್ಲೆಲ್ಲ ಯೂಸ್ ಆಗ್ತವೆ. ಉದಾಹರಣೆಗೆ ಕೊಟ್ಟಿದ್ದಾರೆ, ಪ್ಯಾಕ್ಡ್ ಸೆಲ್ ಇರ್ಬೋದು, ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಇರ್ಬೋದು, ಕ್ರಿಯೋ ಪ್ರೆಸಿಪಿಟೇಟ್ ಇರ್ಬೋದು, ಇವುಗಳು ಎಲ್ಲಿ ಯೂಸ್ ಆಗ್ತವೆ, ಇವನ್ನ ಹೆಂಗೆ ಸಪ್ರೇಷನ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟು ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್, ಅದರ ಡೆಫಿನೇಷನ್ ಇದೆ, ಅದರ ಇಂಪಾರ್ಟೆನ್ಸ್ ಇದೆ, ಮತ್ತು ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್ ಒಳಗಡೆ ಟೆಕ್ನಿಷಿಯನ್ ರೋಲ್ ಏನಿದೆ, ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಟೆಕ್ನಿಷಿಯನ್ಸ್ ರೋಲ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಇದೆ. ನೆಕ್ಸ್ಟು ಕ್ವಾಲಿಟಿ ಕಂಟ್ರೋಲಿಂದ ಲ್ಯಾಬ್ರೇಟ್ರಿ, ಕ್ವಾಲಿಟಿ ಅಶ್ಯೂರೆನ್ಸು, ಆಮೇಲೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸಿಂದ ಬ್ಲಡ್ ಬ್ಯಾಂಕಲ್ಲಿ ಯಾವ ರೀತಿಯಾಗಿರುತ್ತೆ. ಮತ್ತು ನೆಕ್ಸ್ಟು ಡಿಸ್ಪೋಸಲ್ ಆಫ್ ಅನ್ಯೂಸ್ಡ್ ಎಕ್ಸ್ಪೈರ್ಡ್ ಬ್ಲಡ್. ಓಕೆ, ಡಿಸ್ಪೋಸಲ್ ಆಫ್ ಅನ್ಯೂಸ್ಡ್ ಅಂಡ್ ಎಕ್ಸ್ಪೈರ್ಡ್ ಬ್ಲಡನ್ನು ನಾವು ಹೆಂಗೆ ಡಿಸ್ಪೋಸಲ್ ಮಾಡ್ತೀವಿ, ಅದನ್ನೇ ಯಾವ ರೀತಿಯಾಗಿ ಸಿಗ್ರಿಗೇಷನ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಇದರಲ್ಲಿ. ಯಾಕಂದರೆ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ವೆರಿ ಇಂಪಾರ್ಟೆಂಟ್. ಬ್ಲಡ್ ಬ್ಯಾಂಕಲ್ಲಿ ಕೆಟ್ಟಿರುವಂಥ ಬ್ಲಡನ್ನು ಹೆಂಗೆ ನಾವು ಸಪ್ರೇಷನ್ ಮಾಡ್ಕೊತೀವಿ, ಎಕ್ಸ್ಪೈರ್ ಆಗಿರುವಂಥ ಹೆಂಗೆ ನಾವು ಡಿಸ್ಪೋಸಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದೆ. ಅದ್ರ ಜೊತೆಗೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇನ್ ಬ್ಲಡ್ ಬ್ಯಾಂಕಲ್ಲಿ ನಾವು ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀವಿ. ಓಕೆ, ಇದೊಂದು ಟಾಪಿಕ್ ತುಂಬ ದೊಡ್ಡ ಟಾಪಿಕ್ ಇರುವಂಥದ್ದು. ನೆಕ್ಸ್ಟ್ ಹಿಸ್ಟೋಪ್ಯಾಥಾಲಜಿ. ಸೊ ಹಿಸ್ಟೋಪ್ಯಾಥಾಲಜಿಯಲ್ಲಿ ನಾವು 2ನೇ ವರ್ಷದಲ್ಲೂ ಕೂಡ ಓದಿದ್ವಿ. ಹಿಸ್ಟೋಪ್ಯಾಥಾಲಜಿಯಲ್ಲಿ ಟಿಶ್ಯೂ ಪ್ರೊಸೆಸಿಂಗ್, ಅದರಲ್ಲಿ ಕಂಪ್ಲೀಷನ್ ಆಫ್ ಫಿಕ್ಸೇಷನ್ ಕ್ರಿಯೆ ಅಂದ್ರೇನು, ಡಿಹೈಡ್ರೇಷನ್ ಅಂದ್ರೇನು, ಕ್ಲಿಯರಿಂಗ್ ಅಂದ್ರೇನು, ಇಂಪ್ರಾಗ್ಮೆಂಟೇಷನ್ ಅಂದ್ರೇನು, ಮಾಲ್ಟನ್ ವ್ಯಾಕ್ಸಸ್ ಎಲ್ಲಿ ಯೂಸ್ ಆಗುತ್ತೆ, ಇಂಪ್ರಾಗ್ಮೇಷನ್ ಆಫ್ ಮಾಲ್ಟನ್ ವ್ಯಾಕ್ಸಸ್ ಅದರ ಉಪಯೋಗ ಏನಿದೆ, ಅದು ಎಲ್ಲಿ ಯಾವ ಸ್ಟೆಪ್ಪಲ್ಲಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಟಡಿ ಡೆಫಿನೇಷನ್ಸ್ಗಳನ್ನು ಕ್ಲಿಯರ್ ಆಗಿ ಮತ್ತು ಮೆಕ್ಯಾನಿಸಮ್ ಕೂಡ ಇಲ್ಲಿ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಇನ್ ಹಿಸ್ಟೋಪ್ಯಾಥಾಲಜಿ, ಯಾವೆಲ್ಲ ಇನ್ಸ್ಟ್ರೂಮೆಂಟ್ಗಳನ್ನ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಇವ್ರು ಕೊಟ್ಟಿದ್ದಾರೆ, ಮ್ಯಾನುವಲ್ ಮಾಡಿದರೆ ಯಾವ ಇನ್ಸ್ಟ್ರೂಮೆಂಟ್ ಇರ್ತವೆ, ಆಟೋಮೇಟೆಡ್ ಆಗಿದ್ದರೆ ಅದರಲ್ಲಿ ಕಿನ್ನೇಟ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಟಿಶ್ಯೂ ಪ್ರೊಸೆಸಿಂಗ್ ಒಳಗಡೆ ನೆಕ್ಸ್ಟ್ ಬರುವಂಥದ್ದು ಇಂಬಡಿಂಗ್, ಆಮೇಲೆ ಸೆಕ್ಷನ್ ಕಟ್ಟಿಂಗ್ಸ್, ಅದನ್ನು ಮ್ಯಾನುವಲಿ ಮಾಡ್ತೀವಿ ಮತ್ತು ಆಟೋಮೇಟೆಡ್ ಕೂಡ ಮಾಡ್ಕೊತೀವಿ. ಅದರ ಡೆಪ್ತಾಗಿ ನಾವು ಸ್ಟಡಿ ಮಾಡ್ತೀವಿ. ಅದರ ಜೊತೆಗೆ ಇಲ್ಲಿ ಈ ಒಂದು ಸೆಕ್ಷನ್ ಕಟ್ಟಿಂಗ್ ಒಳಗಡೆ ಯಾವೆಲ್ಲ ಎರರ್ಗಳು ಕಳಿಸ್ತವೆ, ಅದರ ಕರೆಕ್ಷನ್ ಹೆಂಗೆ ಮಾಡ್ಕೊತೀವಿ, ಎರರ್ಸಿಂದ ಸೆಕ್ಷನ್ ಕಟ್ಟಿಂಗ್ ಆ್ಯಂಡ್ ದೇರ್ ಎರರ್ಸ್. ಓಕೆ, ಇದನ್ನು ಕೂಡ ನಾವು ಸ್ಟಡಿ ಮಾಡ್ತೀವಿ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಮಟೋಕ್ಸೈಲಿನ್ಸ್. ಓಕೆ, ಡಿಫ್ರೆಂಟ್ ಟೈಪ್ ಆಫ್ ಹಿಮಟೋಕ್ಸೈಲಿನ್ಗಳು ಯಾವಿದ್ದಾವೆ. ಸೊ ಮತ್ತು ಇಲ್ಲಿ ಪ್ರಿಪ್ರೇಷನ್ ಆಫ್ ಹ್ಯಾರೀಸ್ ಹಿಮಟೋಕ್ಸೈಲಿನ್, ಆಮೇಲೆ ಇಯೋಸಿನ್ಸ್. ಓಕೆ, ಆಮೇಲೆ H&D. ಓಕೆ, ಸೊ ಹ್ಯಾರೀಸ್ ಆ್ಯಂಡ್ ಇಯೋಸಿನ್ ಅಂದರೆ H&D ಪ್ರಿಪ್ರೇಷನ್ಸ್ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದ್ರು ಕೂಡ ನಾವು ಇಲ್ಲಿ ಪ್ರಿನ್ಸಿಪಲ್ ಮತ್ತು ಪ್ರೊಸೀಜರ್ನ ಓದ್ತೀವಿ. ನೆಕ್ಸ್ಟ್ ಸ್ಟೇನಿಂಗ್ ಟೆಕ್ನಿಕ್ಸ್ ಇನ್ಕ್ಲೂಡಿಂಗ್ ಸ್ಟೇನಿಂಗ್ ಟೆಕ್ನಿಕ್, ರ್ಯಾಪಿಡ್ ಡಯಾಗ್ನೋಸಿಸ್, ಫ್ರೋಝನ್ ಸೆಕ್ಷನ್.
ಸೊ ಇಲ್ಲಿ ಸ್ಟೇನಿಂಗ್ ಟೆಕ್ನಿಕ್ನು ಕೂಡ ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಅದರಲ್ಲಿ ಫ್ರೋಜನ್ ಸೆಕ್ಷನ್ ಯಾವ ರೀತಿಯಾಗಿ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಸ್ಪೆಷಲ್ ಸ್ಟೇನ್ಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೊ ಅದರಲ್ಲಿ ಉದಾಹರಣೆಗೆ ಬೇರೆ ಬೇರೆ ಸ್ಟೇನ್ಸ್ ಇದ್ದಾವೆ. ಓಕೆ, ಸೊ ಅದರ ಇಂಪಾರ್ಟೆನ್ಸ್ ಏನಿದೆ ಅವ್ರು ಏನು ಕೇಳಿದ್ರೆ ಕ್ವಶನ್ ಅಂದರೆ ಇಲ್ಲಿ ಸಿಲೆಬಸಲ್ಲಿ ಸ್ಪೆಷಲ್ ಸ್ಟೇನ್ಗಳ ಬಗ್ಗೆ ಅಧ್ಯಯನ ಮಾಡಿರಿ, ಇಂಟ್ರೊಡಕ್ಷನ್ ಕೊಡ್ರಿ, ಅವುಗಳ ಹೆಸರುಗಳನ್ನು ಹೇಳ್ರಿ, ಅವುಗಳ ಇಂಪಾರ್ಟೆನ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಸಿಲೆಬಸಲ್ಲಿ ಮೈಕ್ರೋವೇವ್ ಟಿಶ್ಯೂ ಪ್ರೊಸೆಸಿಂಗ್ ಅದರ ಪ್ರಿನ್ಸಿಪಲ್ಲು ಮತ್ತು ಅದರ ಪ್ರೊಸೀಜರ್, ಅದರ ಇಂಪಾರ್ಟೆನ್ಸ್. ಓಕೆ, ಆಮೇಲೆ ನೆಕ್ಸ್ಟ್ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಕ್ವಾಲಿಟಿ ಹಿಸ್ಟೋಪ್ಯಾಥಾಲಜಿ, ಕ್ವಾಲಿಟಿ ಚೆಕ್ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್ ಹಿಸ್ಟೋಪ್ಯಾಥಾಲಜಿ. ಮತ್ತು ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇರುವಂಥದ್ದು 7ನೇದು ಮೌಂಟಿಂಗ್ ಆಫ್ ಮ್ಯೂಸಿಯಂ ಸ್ಪೆಸಿಮನ್ಸ್. ಓಕೆ, ಅದರಲ್ಲಿ ವೇರಿಯಸ್ ಮೌಂಟಿಂಗ್ ಸೊಲ್ಯೂಷನ್ಸ್, ಆಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಮೌಂಟಿಂಗ್ ಜಾರ್ಸ್ಗಳನ್ನು ಯಾವೆಲ್ಲ ಯೂಸ್ ಮಾಡ್ತೀವಿ ಇದನ್ನ ಬಗ್ಗೆ ಅಧ್ಯಯನ ಮಾಡ್ತೀವಿ. ಫೈನಲಿ ಬಯಾಲಜಿಕಲ್ ಹಾಸ್ಪಿಟಲ್ ವೇಸ್ಟ್ ಡಿಸ್ಪೋಸಲ್ ಆ್ಯಂಡ್ ಯೂನಿವರ್ಸಲ್ ಪ್ರಿಕಾಷನ್ಸ್ ಇನ್ ದ ಲ್ಯಾಬ್ರೋಟ್ರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕನ್ನು ಯಾವ ರೀತಿಯಾಗಿ ಇನ್ನು ಪ್ರಿಕಾಷನ್ಸ್ಗಳು ತೊಗೊತೀವಿ ಮತ್ತು ವೇಸ್ಟ್ಗಳನ್ನು ಹೆಂಗೆ ಡಿಸ್ಪೋಸಲ್ ಮಾಡ್ತೀವಿ ಹಿಸ್ಟೋಪ್ಯಾಥಾಲಜಿ ಒಳಗಡೆ ಅನ್ನೋದ್ರ ಬಗ್ಗೆ. ಓಕೆ, ಇದಷ್ಟು. ನೆಕ್ಸ್ಟ್ ಇಲ್ಲಿ ಪ್ರಾಕ್ಟಿಕಲ್ ಪಾರ್ಟ್ ಅಂತ ಬಂದಾಗ ಇಲ್ಲಿ ಡಿಫ್ರೆನ್ಷಿಯಲ್ ಕೌಂಟು, ಸ್ಟೇನಿಂಗ್ ಆಫ್ ಬೋನ್ ಮ್ಯಾರೋ ಮತ್ತು ಪ್ರಿಪರೇಷನ್ ಆಫ್ ರೆಡ್ ಸೆಲ್ ಸಸ್ಪೆನ್ಷನ್ ಇರ್ಬೋದು, ಆಸ್ಮೆಟಿಕ್ ಪ್ರೆಸಾಲಿಟಿ, ಸಿಕಲ್ ಸೆಲ್ ಟೆಸ್ಟು, ಸಿಕ್ಲಿಂಗ್ ಟೆಸ್ಟು, ಮತ್ತು AB ಬ್ಲಡ್ ಗ್ರೂಪಿಂಗು, RS ಸಿಸ್ಟಮು, ಅದರಲ್ಲಿ ಟ್ಯೂಬ್ ಮೆಥಡು ಮತ್ತು ಸ್ಲೈಡ್ಸ್ ಮೆಥಡ್ ಬಗ್ಗೆ ನೋಡ್ತೀವಿ. ಆಮೇಲೆ ಕ್ರಾಸ್ ಮ್ಯಾಚಿಂಗ್, ಅದರಲ್ಲಿ ಮೇಜರ್ ಮೈನರು, ಕುಮ್ಸ್ ಟೆಸ್ಟು, ಟಿಶ್ಯೂ ಪ್ರೊಸೆಸಿಂಗು, ಆಮೇಲೆ ಸ್ಪೆಸಿಮನ್ ಅನಾಲಿಸಿಸು, ಸ್ಪೋಟಮ್ ಎಕ್ಸಾಮಿನೇಷನು, CSF, ಅದರ ಬಾಡಿ ಫ್ಲೂಯಿಡ್ಸು, ಆಮೇಲೆ ಕ್ಲಾಟಿಂಗ್ ಟೈಮು, PET, CPT, CT, BT ಇವೆಲ್ಲನೂ ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಪ್ರಾಕ್ಟಿಕಲಲ್ಲಿ ಸ್ಟಡಿ ಮಾಡ್ತೀವಿ. ಪ್ರಾಕ್ಟಿಕಲ್ ಪಾರ್ಟಲ್ಲಿ ನಾವು ಇದನ್ನೆಲ್ಲ ಜರ್ನಲಲ್ಲಿ ಬರಿತೀವಿ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದು ಏನಪ್ಪ ಅಂದರೆ ನಿಮಗಿರುವಂಥ ಪ್ಯಾಥಾಲಜಿಯ 100 ಮಾರ್ಕ್ಸಿಗೆ ನೀವು ಇಷ್ಟೆಲ್ಲ ಪ್ಯಾಥಾಲಜಿಗಳನ್ನು ಇಲ್ಲಿ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಇದರಲ್ಲಿ ಟೆಸ್ಟ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು, ಜೊತೆಗೆ ಒಂದಷ್ಟು ಇಂಪಾರ್ಟೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಇರುವುದು ಈ ಒಂದು ಸಿಲೆಬಸ್ ಒಳಗಡೆ.